ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಅನುಸವಿರುಚಿಯನ್ ಲಾಗ್ಸ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅನ್ನಂ ಪರಬ್ರಹ್ಮ ಸ್ವರೂಪಂ. ನಾನಿಲ್ಲಿ ಹೋಳಿಗೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ತೊಗರಿಬೇಳೆಯಿಂದ ಹೋಳಿಗೆಯನ್ನು ಮಾಡಿ, ಜೊತೆಗೆ ಸೀಕರಣೆ ಮತ್ತು ಹೋಳಿಗೆ ಸಾಂಬಾರು. 5 ಸ್ಟಾರ್ ಹೋಟೆಲಲ್ಲಿ ಸಾಂಬಾರು ಯಾವ ರೀತಿ ಮಾಡ್ತಾರೆ ಅದೇ ರೀತಿ ಮಾಡಿ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಬೇಳೆ ಹಾಕಲಿಕ್ಕೆ ನೀರನ್ನು ಕುದಿಲಿಕ್ಕೆ ಇಟ್ಟಿದ್ದೀನಿ. ಅಷ್ಟರಲ್ಲಿ ಬೇಳೆನ 2 ರಿಂದ 3 ಸಲ ವಾಶ್ ಮಾಡ್ಕೊಳ್ಳೋಣ. ನೀಟಾಗಿ ವಾಶ್ ಮಾಡಿ ಕುದೀತಾ ಇರೋ ನೀರಿಗೆ ಸೇರಿಸ್ಕೊಳ್ಳೋಣ. 5-6 ನಿಮಿಷ ಬೇಕು ಬೇಳೆ ಕುದಿಲಿಕ್ಕೆ. ಬೇಳೆ ಸಾಫ್ಟಾಗಿ ಬೇಯಬೇಕು. ತುಂಬ ಗಟ್ಟಿ ಇದ್ದರೆ ಒಬ್ಬಟ್ಟು ತೊಟ್ಟಲಿಕ್ಕೆ ಬರಲ್ಲ, ಅದು ನುಣ್ಣಗಾಗಲ್ಲ. ಮಿಕ್ಸಿಯಲ್ಲಿ ಹಾಕ್ಕೊಂಡ್ರೆ ಸ್ವಲ್ಪ ಮಾಡೋದ್ರಿಂದ ನಾವು ಮಿಕ್ಸಿಯಲ್ಲೇ ಹಾಕ್ಕೊತೀವಿ. ಹಬ್ಬ ಇದ್ದು ಜಾಸ್ತಿ ಮಾಡ್ಕೊಳ್ಳೋದಾದರೆ ಮಾತ್ರ ಗ್ರೈಂಡಲ್ಲಿ ಹಾಕ್ಕೋತೀವಿ. ಅಷ್ಟರಲ್ಲಿ ಮೈದಾ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಬೇಳೆ ಬೇಯೋ ಅಷ್ಟರಲ್ಲಿ ನಾನಿಲ್ಲಿ ಮೈದಾ ಹಿಟ್ಟನ್ನು ತೊಗೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಯಾವುದೇ ಅರಿಶಿಣ ಆಗಲಿ ಚಿರೋಟಿ ರವೆ ಆಗಲಿ ಏನೂ ಆ್ಯಡ್ ಮಾಡ್ತಾಯಿಲ್ಲ. ಒಬ್ಬಟ್ಟು ಕಷ್ಟ ಕಿತ್ತೋಗುತ್ತೆ ಅಂತ ಅನ್ನೋರು ಈ ಟಿಪ್ಪನ್ನು ಫಾಲೋ ಮಾಡಿ. ಏನಿಲ್ಲ, ಆರಾಮಾಗಿ ಹಿಟ್ಟನ್ನು ಕಲಿಸ್ಕೊಳ್ಳಿ. ಸಾಫ್ಟಾಗಿ, ತುಂಬ ಗಟ್ಟಿ ಬೇಡ, ಸಾಫ್ಟಾಗಿ ಕಲಿಸ್ಕೊಂಡು ನೋಡಿ. ಈ ರೀತಿ ಸ್ಲ್ಯಾಬ್ಗೆ ಸ್ವಲ್ಪ ಆಯಿಲನ್ನು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಬಡಿದ್ರೆ ಸಾಕು. ಕೈ ನೋವಾಗಲ್ಲ ನಮಗೆ, ಏಕೆಂದರೆ ಸ್ಲ್ಯಾಬ್ ಮೇಲೆ ಬಡಿತಾ ಇರೋದಲ್ವ. ಕೈಯಲ್ಲಿ ಒತ್ತಿ ಕಲಿಸೋ ಅಂಥ ನೆಸೆಸಿಟಿ ಇಲ್ಲ. ಈ ರೀತಿ ಚೆನ್ನಾಗಿ ಒಂದು 4-5 ಸಲ ಎಣ್ಣೆ ಹಚ್ಚಿ ಬಡಿದ್ರೆ ಸಾಕು, ಸಾಫ್ಟ್ ಆಗುತ್ತೆ ಅದು. ನೋಡಿ, ಒಬ್ಬಟ್ಟು ಕೂಡ ಕಿತ್ತೋಗೋದಿಲ್ಲ, ತೊಟ್ಲಿಕ್ಕೂ ಕೂಡ ಚೆನ್ನಾಗಿ ಬರುತ್ತೆ. ಒಬ್ಬಟ್ಟು ಮಾಡಿದಾಗ ಅದು ತಟ್ಟಿದಾಗ ಕಿತ್ತೋಗದೆ ಚೆನ್ನಾಗಿ ಬಂದರೆ ಮಾಡಿದ್ದಕ್ಕೂ ಒಂದು ಖುಷಿ ಇರುತ್ತೆ. ಈ ರೀತಿ ಮಾಡಿದ್ರೆ ಒಬ್ಬಟ್ಟು ಕಿತ್ತೋಗಲ್ಲ, ಚೆನ್ನಾಗಿ ಬರುತ್ತೆ. ನೀವು ಟ್ರೈ ಮಾಡಿ, ಈ ಟಿಪ್ಪನ್ನು ಫಾಲೋ ಮಾಡಿ. ನೋಡಿ, ಬೇಳೆ ಕೂಡ ಬೇಯ್ತಾ ಇದೆ. ಅಷ್ಟರಲ್ಲಿ ನಾನು 1-2 ಬೆಳ್ಳುಳ್ಳಿಯನ್ನು ಬಿಡಿಸ್ಕೊಂಡು ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ ಸಾಂಬಾರಿಗೆ. ಆ ರೀತಿ ಬಡ್ದಾದ ನಂತರ ನಾನಿಲ್ಲಿ ಒಂದು ಬೌಲ್ಗೆ ಇದನ್ನು ಇಟ್ಬಿಟ್ಟು ಸ್ವಲ್ಪ ಆಯಿಲ್ ಹಾಕಿದ್ದೀನಿ ಅಷ್ಟೇ. ಮೇಲೆ ಆಯಿಲ್ ಹಾಕೋದು ಬೇಕಿಲ್ಲ. ಚೆನ್ನಾಗಿ ಬಡ್ದಿರೋದ್ರಿಂದ ಹಾಗೆ ಸಾಫ್ಟ್ ಆಗುತ್ತೆ. ಆಯಿಲ್ ಹಾಕಿದ್ರೆ ನೆನೆಯೋದಿಲ್ಲ. ಸೊ ಹಂಗಾಗಿ ನಾನು ಹಾಗೆ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ. ನೋಡಿ, ಬೇಳೆ ಪ್ರೆಸ್ ಮಾಡಿದ್ರೆ ಫುಲ್ ಮ್ಯಾಶ್ ಆಗಬೇಕು, ಆ ರೀತಿ ಬೇಯಿಸ್ಕೋಬೇಕು. ಅದಾದ ನಂತರ ನಾನಿಲ್ಲಿ ಒಂದು ಬಾಣಲಿಯನ್ನು ಇಟ್ಕೊಂಡು ಚಚ್ಕೊಂಡಿರೋಂಥ 3/4 kg ಬೆಲ್ಲನ ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ 1 ಡ್ರಾಪ್ ಅಷ್ಟು ನೀರು ಹಾಕ್ತೀನಿ, ಕರಗತ್ತೆ. ನಾನಿಲ್ಲಿ ಅರ್ಧ kg ಬೇಳೆಯನ್ನು ತೊಗೊಂಡಿದ್ದೀನಿ. 1 ಕಾಯಿಯನ್ನು ತೊಗೊಂಡಿದ್ದೀನಿ. 1 ರಿಂದ 2 ಕಾಯಿಯನ್ನು ಯೂಸ್ ಮಾಡ್ತಾಯಿದ್ದೀನಿ. ಕಾಯಿ ತುಂಬ ಜಾಸ್ತಿ ಆದರೂ ಬೇಳೆ ಒಬ್ಬಟ್ಟು ಚೆನ್ನಾಗಿರಲ್ಲ. ಸೊ ಹಂಗಾಗಿ ಕಾಯಿಯನ್ನು ನಾನಿಲ್ಲಿ ಕಡಿಮೆ ಯೂಸ್ ಮಾಡ್ತಾಯಿದ್ದೀನಿ. ಜೊತೆಗೆ ಏಲಕ್ಕಿಯನ್ನು ಕುಟ್ಟಿ ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಕುದಿಬೇಕು. ಇದು ನೀರಿನ ಅಂಶ ಎಲ್ಲ ಕರಗೋವರೆಗೂ ಕುದಿಸ್ಕೋಬೇಕು ಬೇಳೆನ. ಅಷ್ಟರಲ್ಲಿ ಸಾಂಬಾರನ್ನು ಮಾಡ್ಕೊಳ್ಳೋಣ. ನಾನು 2 ರಿಂದ 3 ಗಡ್ಡೆ ಬೆಳ್ಳುಳ್ಳಿಯನ್ನು ಬಿಡಿಸ್ಕೊಂಡಿದ್ದೀನಿ. ಜೊತೆಗೆ ದೊಡ್ಡ ಸೈಜಿನ 1 ಈರುಳ್ಳಿಯನ್ನು ತೊಗೊಂಡಿದ್ದೀನಿ. ಇದನ್ನು ಆಯಿಲ್ ಹಾಕಿ ಈರುಳ್ಳಿ ಬೆಳ್ಳುಳ್ಳಿಯನ್ನು ಹಾಕ್ಕೋತಾ ಇದ್ದೀನಿ. ಹಾಗೆ ಜೊತೆಗೆ ಹಸಿ ಕರಿಬೇವನ್ನು ಸೇರಿಸ್ಕೊತಾ ಇದ್ದೀನಿ. ಈ ರೀತಿ ಸಾಂಬಾರನ್ನು ಮಾಡಿ ನೋಡಿ ನೀವು, ಸೂಪರಾಗಿರುತ್ತೆ. 5 ಸ್ಟಾರ್ ಹೋಟೆಲಲ್ಲಿ ಏನು ಟೇಸ್ಟ್ ಇರುತ್ತೋ ಹೋಳಿಗೆ ಸಾಂಬಾರು ಅದೇ ಟೇಸ್ಟ್ ಇರುತ್ತೆ. ಇಲ್ಲಿ ನಾನು ಎಕ್ಸ್ಟ್ರಾ ಮೆಣಸು ಆ ಥರ ಏನೂ ಯೂಸ್ ಮಾಡ್ತಾರೆ, ಎಕ್ಸ್ಟ್ರಾ ಪೌಡರ್ಸ್ ಯಾವುದೂ ಹಾಕ್ತಾಯಿಲ್ಲ. ನೋಡಿ, 2 ಸ್ಪೂನಷ್ಟು ಜೀರಿಗೆನ ತೊಗೊಂಡಿದ್ದೀನಿ. ಜೀರಿಗೆನ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕಷ್ಟೆ. ಎಕ್ಸ್ಟ್ರಾ ಪೌಡರೆಲ್ಲ ನಾನು ಹಾಕ್ತಾಯಿಲ್ಲ, ಜೀರಿಗೆ ಪೌಡರು, ಮೆಣಸು ಪೌಡರು ಆ ರೀತಿ. ನೋಡಿ, ಇವಾಗ ಸ್ವಲ್ಪ ಗಸಗಸೆಯನ್ನು ಸೇರಿಸ್ಕೊತಾ ಇದ್ದೀನಿ. 1 ಸ್ಪೂನಷ್ಟು ಗಸಗಸೆಯನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು. ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಇದು ರೋಸ್ಟ್ ಆಗ್ತಾ ಇದೆ. ಅಷ್ಟರಲ್ಲಿ ಹುಣಸೆಹಣ್ಣು ಕೂಡ ನೆನೆಸಿದ್ದೀನಿ. ಇವಾಗ ನಾನು ಬ್ಯಾಡಗೆ ಮೆಣಸಿನ್ಕಾಯನ್ನು ಸೇರಿಸ್ಕೊತಾ ಇದ್ದೀನಿ. 5 ರಿಂದ 6 ಬ್ಯಾಡಗೆ ಮೆಣಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ. ಕಲರು ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ನಾನಿಲ್ಲಿ ಒಂದು ಹಿಡಿಯಷ್ಟು ಕಾಯಿ ತುರಿ, ಅರ್ಧ ಹಿಡಿಯಷ್ಟು ಕೊಬ್ಬರಿ ತುರಿಯನ್ನು ಹಾಕ್ಕೋತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ ಮಿಕ್ಸ್ ಸಾಂಬಾರು ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ. ಹೊಸದಾಗಿ ಸಾಂಬಾರು ಪೌಡರನ್ನು ಮಾಡ್ಕೊಂಡಿದ್ದೀನಿ. ಯಾವ ರೀತಿ ಮಾಡಿದ್ದೀನಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸಿ. ನೋಡಿ, ಈ ರೀತಿ ಚೆನ್ನಾಗಿ ಕುದಿಬೇಕು, ಗಟ್ಟಿ ಆಗಬೇಕು ಇದು. ಸೊ ಇಲ್ಲಿವರೆಗೂ ನಾವು ಕುದಿಸ್ಕೋಬೇಕು. ಇದು ರೆಡಿಯಾಗಿದೆ. ಸ್ವಲ್ಪ ತಣ್ಣಗಾಗಬೇಕು ರುಬ್ಕೊಳ್ಳೋದಕ್ಕೆ. ಹಾಗೆ ನಾನಿಲ್ಲಿ ಸಾಂಬಾರಿಗೆ ರುಬ್ಬಲಿಕ್ಕೆ ಏನು ಮಸಾಲೆ ಹುರ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಅದ್ರ ಜೊತೆಗೆ ಒಂದು ಸ್ವಲ್ಪ ಬೇಳೆಯನ್ನು ಬೇಯಿಸ್ಕೊಂಡಿರೋಂಥ ಬೇಳೆಯನ್ನು ಹಾಕ್ಕೋತಾ ಇದ್ದೀನಿ. ಹಾಗೆ ನೆನೆಸಿರೋಂಥ ಹುಣಸೆಹಣ್ಣು ಕೂಡ ಸೇರಿಸ್ಕೊತಾ ಇದ್ದೀನಿ. ಇವಾಗ ನಾನು ಕೊತ್ತಂಬರಿಯನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. 1 ಹಿಡಿಯಷ್ಟು ಕೊತ್ತಂಬರಿಯನ್ನು ಹಾಕ್ಕೋತಾ ಇದ್ದೀನಿ. ಇವಾಗ ಇದನ್ನು ರುಬ್ಕೋತಾ ಇದ್ದೀನಿ. ಇದಾದ ನಂತರ ನಾನು ಅದೇ ಪ್ಯಾನಲ್ಲಿ ಸ್ವಲ್ಪ ಆಯಿಲನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೋತಾ ಇದ್ದೀನಿ. ಸಾಂಬಾರಿಗೆ ಒಗ್ಗರಣೆ. ಎಣ್ಣೆ ಕೂಡ ಕಾದಿದೆ. ಇವಾಗ ನಾನು ಇಂಗನ್ನು ಸೇರಿಸ್ಕೊಂಡಿದ್ದೀನಿ.
ಅರ್ಧ ಸ್ಪೂನಷ್ಟು ಇಂಗು, 1 ಸ್ಪೂನಷ್ಟು ಸಾಸಿವೆ, ಹಾಗೆ 1 ಸ್ಪೂನಷ್ಟು ಜೀರಿಗೆ. ಇದರ ಜೊತೆಗೆ ಒಣಮೆಣಸಿನ್ಕಾಯಿನ ಹಾಕ್ಕೋತಾ ಇದ್ದೀನಿ, 2ರಿಂದ 3. ಇವಾಗ ಕರಿಬೇವನ್ನು ಸೇರಿಸ್ಕೊತಾ ಇದ್ದೀನಿ, ಹಸಿ ಕರಿಬೇವು. ನೋಡಿ, ಒಗ್ಗರಣೆ ರೆಡಿಯಾಗಿದೆ. ನಾನು ಸೈಡಲ್ಲಿ ಬೇಳೆ ಕಟ್ಟನ್ನು ಕುದಿಲಿಕ್ಕೆ ಇಟ್ಟಿದ್ದೀನಿ ಪಕ್ಕದಲ್ಲಿ. ಇವಾಗ ರುಬ್ಬಿರೋಂಥ ಮಿಶ್ರಣನ ನಾನಿದ್ದೆ ಒಗ್ಗರಣೆ ಬಾಣಲಿಗೆ ಹಾಕ್ಕೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಕುದಿಸ್ಕೋಬೇಕು, ಸ್ವಲ್ಪ ಹಸಿ ವಾಸನೆ ಹೋಗೋರು. ಆಲ್ರೆಡಿ ಎಲ್ಲ ಉದಿರೋದ್ರಿಂದ ತುಂಬ ಹೊತ್ತು ಬೇಕಿಲ್ಲ, ಒಂದು 2 ನಿಮಿಷ ಈ ಒಗ್ಗರಣೆಯಲ್ಲೇ ಮಾಗಿಸ್ಕೋಬೇಕಷ್ಟೇ ಮಸಾಲೆಯನ್ನು. ಈ ರೀತಿ ಮಾಗಿಸ್ಕೊಂಡು ಕಟ್ಟಿಗೆ ಸೇರಿಸ್ಕೊತೀನಿ, ತುಂಬ ಟೇಸ್ಟಿಯಾಗಿರುತ್ತೆ ಸಾಂಬಾರು. ಇದು ಸೈಡೆಲ್ಲ ಕುದೀತಾ ಇದೆ. ಇವಾಗ ನಾನು ಸೈಡಲ್ಲಿ ಬೇಳೆಕಟ್ಟೆ ಏನು ಇಟ್ಕೊಂಡಿದ್ದೆ ಅದಕ್ಕೆ ಈ ಮಿಶ್ರಣನ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಸಾಂಬಾರು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಇದಾದ ನಂತರ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಹೂರ್ಣ ಕನಕ 2 ರೆಡಿಯಾಗಿದೆ, ಉಂಡೆ ಕೂಡ ಮಾಡ್ಕೊಂಡಿದ್ದೀನಿ. ಈಗ ಒಬ್ಬಟ್ಟು ಕೂಡ ತೊಟ್ಕೋತಾ ಇದ್ದೀನಿ. ಬನ್ನಿ ಒಬ್ಬಟ್ಟು ಹೇಗಿದೆ ಅಂತ ನೋಡಿ. ಅದ್ರ ಜೊತೆಗೆ ನಾನು ಮಾವಿನ ಹಣ್ಣಿತ್ತು, ಮಾವಿನ ಹಣ್ಣನ್ನು ಸಿಪ್ಪೆ ತೆಗೆದು ನೀಟಾಗಿ ಅದ್ರ ಜೊತೆಗೆ 1 ಏಲಕ್ಕಿಯನ್ನು ಸೇರಿಸಿ 1 ಸ್ಪೂನ್ ಸಕ್ಕರೆಯನ್ನು ಹಾಕಿ ಮಾವಿನ ಹಣ್ಣನ್ನು ರುಬ್ಕೋತಾ ಇದ್ದೀನಿ. ಸೀಕರಣೆ ಜೊತೆ ಒಬ್ಬಟ್ಟು ಸೂಪರಾಗಿರುತ್ತೆ. ಇದೇ ಸೀಸನಲ್ಲಿ ಟ್ರೈ ಮಾಡಿ, ಮಿಸ್ ಮಾಡಬೇಡಿ. ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲೈಕನ್ ಕ್ಲಿಕ್ ಮಾಡಿ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಕೂಡ ಪಡಿಬೋದು. ಈ ವಿಡಿಯೋ ಇಷ್ಟ ಆದಲ್ಲಿ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಗೆ ಶೇರ್ ಮಾಡಿ. ಸೀಕರಣೆ ಜೊತೆ ಬೇಳೆ ಒಬ್ಬಟ್ಟು ಕಾಂಬಿನೇಷನ್ ಸೂಪರಾಗಿರುತ್ತೆ. ಹಬ್ಬ ಬಂತು ಅಂದರೆ ಒಬ್ಬಟ್ಟು ಸ್ಟಾರ್ಟ್ ಮಾಡ್ತೀವಿ. ನೀವು ಕೂಡ ಒಬ್ಬಟ್ಟು ಮಾಡಿ, ಹಬ್ಬದಲ್ಲಿ ಇದೇ ರೀತಿ ಮಾಡಿ. ಒಬ್ಬಟ್ಟು ಹೇಗಿತ್ತು ಅಂತ ಗೊತ್ತಾಗುತ್ತೆ ನಿಮಗೆ. ಸೀಕರಣೆ ಜೊತೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ ಮೈದಾ ಹಿಟ್ಟನ್ನು ಅಷ್ಟೇ ನಾವು ನೋಡಿಕೊಂಡು ಸಮ ಪ್ರಮಾಣದಲ್ಲಿ ತೊಗೋಬೇಕು. ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಇರಬೇಕು. ತುಂಬ ಕಡಿಮೆ ತೊಗೊಂಡ್ರೆ ಕಿತ್ತೋಗುತ್ತೆ, ತುಂಬ ಜಾಸ್ತಿ ತೊಗೊಂಡ್ರೆ ಬರೀ ಹಿಟ್ಟೆ ಆಗೋಗುತ್ತೆ. ಸೊ ನೋಡಿಕೊಂಡು ಒಂದು ಲೆವೆಲಿಗೆ ನಾವು ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಒಬ್ಬಟ್ಟನ್ನು ತೊಟ್ಕೋಬೇಕು. ನೋಡಿ, ಒಬ್ಬಟ್ಟು ಮಾವಿನಕಾಯಿ ಸೀಕರಣೆ ಜೊತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.